ಸೊ ಪೆಹಲ್ಗಾಮ್ ಮಾದರಿ ಧರ್ಮ ಕೇಳಿ ಮುಂಬೈನಲ್ಲಿ ಹಲ್ಲೆ ನಡೆದಿದೆ, ದಾಳಿಯಾಗಿದೆ. ಪ್ರಕರಣದ ಬಗ್ಗೆ ಮುಂಬೈ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. NIA ಅಥವಾ SIT ತನಿಖೆಗೆ ಇದನ್ನು ವಹಿಸುವ ಸಾಧ್ಯತೆ ಇದೆ. ಈ ದುಷ್ಕೃತ್ಯದ ಹಿಂದೆ ಜಿಹಾದ್ ಇರಬಹುದು ಅಂತ ಶಂಕೆ. ಇದು ಏಕಾಂಗಿ ದಾಳಿನ ಬರ್ಕೊಂಡಿದ್ದಾನಲ್ಲ ಅವನೇ ಒಂಟಿ ತೋಳ ಅಂತ, ಏಕಾಂಗಿ ದಾಳಿನ ಅಥವಾ ಭಯೋತ್ಪಾದಕ ಸಂಘಟನೆಯ ಕೃತ್ಯನ, ಇವನ ಹಿನ್ನೆಲೆ ಏನು, ಯಾರಿದ್ದಾರೆ ಈತನ ಹಿಂದೆ, ಈ ಅನ್ಸಾರಿ ಯಾರು, ಎಲ್ಲವನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆಯೆಲ್ಲ ಮುಗಿದ ನಂತರ ಅಲ್ಲಿನ ಗೌರ್ನಮೆಂಟ್ ಇದನ್ನು NIAಗೆ ಬೇಕಾದರೂ ವಹಿಸ್ಬೋದು, SITಗೆ ಬೇಕಾದ್ರೂ ಕೊಡ್ಬೋದು. ತುಂಬ ಗಂಭೀರವಾದಂತಹ ಘಟನೆ ಇದು, ಅಷ್ಟು ಸುಲಭಕ್ಕೆ ಬಿಡೋಕ್ಕಾಗಲ್ಲ. ಈ ಅನ್ಸಾರಿ ಯಾರು, ಏನು, ಎತ್ತ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಬೇಕು. ಏಕೆಂದರೆ ಇವನ ಉದ್ದೇಶ ಇದ್ದಿದ್ದೇನು, ಬಂದು ಇವನು ಧರ್ಮ ಕೇಳ್ತಾನೆ, ಕಲ್ಮ ಹೇಳು ಅಂತಾನೆ, ಹೇಳಲಿಲ್ಲ ಅಂತಂದರೆ ಚಾಕು ಚುಚ್ತಾನೆ. ಇಂಥವರು ದೇಶದ್ರೋಹಿಗಳು ಮತ್ತು ಇಂಥವ್ರು ವೆರಿ ಡೇಂಜರಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಯಾವಾಗ ನಡೆದ ಘಟನೆ, ಡೀಟೇಲ್ಸ್ ಏನಿದೆ, ಈ ಅನ್ಸಾರಿ ಬಗ್ಗೆ ಏನು ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು? ನೋಡಿ, ನಿನ್ನೆ ರಾತ್ರಿ 3 ಗಂಟೆ ಸರಿಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು. ಮುಂಬೈನ ನಯಾನಗರ ಅನ್ನುವಂಥ ಪ್ರದೇಶ, ಇಲ್ಲಿ ಒಕಾಡ್ ಅನ್ನುವಂಥ ಆಸ್ಪತ್ರೆ ಇದೆ. ಈ ಆಸ್ಪತ್ರೆಯ ಹಿಂಭಾಗದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಆರೋಪಿಯ ಹೆಸರು ಜೈಬ್ ಜುಬೈರ್ ಅನ್ಸಾರಿ ಅಂತ ಹೇಳಿರುವಂಥದ್ದು. 31 ವರ್ಷದ ಈ ವ್ಯಕ್ತಿ ಹಿಂದೆ ಅಮೆರಿಕದಲ್ಲಿ ವಾಸವಾಗಿದ್ದ, ಮತ್ತೆ ಕುಟುಂಬದ ಜೊತೆಗೂ ಕೂಡ ಆತನ ಕುಟುಂಬಸ್ಥರು ಎಲ್ಲರೂ ಕೂಡ ಅಮೆರಿಕದಲ್ಲೇ ವಾಸವಾಗಿರುವಂಥದ್ದು. ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಯಲ್ಲಿ ಆತನ ಕೆಲಸ ಕಳ್ಕೊಂಡಿದ್ದ, ಹೀಗಾಗಿ ಬೇರೆ ಕೆಲಸವೂ ಕೂಡ ಸಿಗದೇ ಇದ್ದಂಥ ಹಿನ್ನೆಲೆಯಲ್ಲಿ ಆತ ಮುಂಬೈಗೆ ವಾಪಸ್ ಆಗಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಆತ ನಡೆದು ಹೋಗಬೇಕಾದಂಥ ಸಂದರ್ಭದಲ್ಲಿ ಇಬ್ಬರು ವಾಚ್ಮ್ಯಾನ್ಗಳು ಆತನಿಗೆ ಎದುರಾಗ್ತಾರೆ. ಅವರಿಗೆ ಕಲ್ಮಾ ಹೇಳುವಂತೆ ಒತ್ತಾಯಿಸ್ತಾನೆ. ಅವ್ರಿಗೆ ಯಾವಾಗ ಹೇಳಲಿಕ್ಕೆ ನಿರಾಕರಿಸ್ತಾರೆ ಅಥವಾ ಬರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅವ್ರ ಮೇಲೆ ಚಾಕು ಹಿರಿಯುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ರಕ್ತದ ಮಡುವಿನಲ್ಲಿ ಒಬ್ಬ ವಾಚ್ಮ್ಯಾನ್ ಅಲ್ಲಿಂದ ಆಸ್ಪತ್ರೆಯವರೆಗೂ ಕೂಡ ತಲುಪ್ತಾನೆ, ಮತ್ತೊಬ್ಬರ ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಮತ್ತೆ ಆತನನ್ನು ಕೂಡ ಆಸ್ಪತ್ರೆಗೆ ಕರೆತಂದು ಈಗ ಟ್ರೀಟ್ಮೆಂಟ್ ಅನ್ನು ಕೊಡುವಂಥ ಕೆಲಸಗಳು ಕೂಡ ಆಗ್ತವೆ. ಈ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ದೂರು ದಾಖಲಾಗುತ್ತೆ. ದಾಖಲಾದ ಬಳಿಕ CCTV ದೃಶ್ಯಗಳನ್ನು ಆಧರಿಸಿ ಪೊಲೀಸರು ಆರೋಪಿಯ ಬಂಧನಕ್ಕೂ ಕೂಡ ಪ್ರಯತ್ನಗಳನ್ನ ಮಾಡ್ತಾರೆ. ಸರಿಸುಮಾರು 1.5 ಗಂಟೆಯಲ್ಲಿ ಜೈಬ್ ಜುಬೈರ್ ಅನ್ಸಾರಿಯನ್ನ ಪೊಲೀಸರು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು, ಈತ ಅಮೆರಿಕದಿಂದ ಇತ್ತೀಚೆಗೆ ಮುಂಬೈಗೆ ಮರಳಿದ್ದ, ಮತ್ತೆ ಕೆಲಸದ ಹುಡುಕಾಟದಲ್ಲೂ ಕೂಡ ಇದ್ದ, ಮತ್ತೆ ರಾಸಾಯನಶಾಸ್ತ್ರದ ಆನ್ಲೈನ್ ತರಗತಿಗಳನ್ನು ಕೂಡ ಮಕ್ಕಳಿಗೆ ಬೋಧಿಸ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಈತನ ಮೊಬೈಲನ್ನು ವಶಪಡಿಸಿಕೊಂಡು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂಟಿತೋಳ, ಜಿಹಾದಿ ಮತ್ತೆ ISISಗೆ ಸೇರಿದಂಥ ಕೆಲವೊಂದಿಷ್ಟು ಟಿಪ್ಪಣಿಗಳು ಕೂಡ ಇದ್ವು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಈತ ಏಕಾಂಗಿಯಾಗಿ ಭಯೋತ್ಪಾದನೆಯಿಂದ ಪ್ರೇರೇಪಿತಗೊಂಡಿದ್ನ ಅಥವಾ ಭಯೋತ್ಪಾದನೆ ಸಂಘಟನೆಗೆ ಸೇರಿದವನಾಗಿದ್ದಾನ ಅನ್ನುವಂಥ ಅನುಮಾನಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಹೀಗಾಗಿ ಈತನನ್ನು ಮತ್ತಷ್ಟು ತನಿಖೆಗೊಳಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಈಗಾಗಲೇ May 4ರವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ಈತನನ್ನು ಪಡೆಯಲಾಗಿರುವಂಥದ್ದು ಮತ್ತೆ ವಿಚಾರಣೆಗೆ ಕೂಡ ಒಳಪಡಿಸಲಾಗ್ತಾ ಇದೆ. ಇದರ ಜೊತೆಗೆ ರಾಜ್ಯ ಭಯೋತ್ಪಾದಕ ನಿಗ್ರಹ ದಳ ಕೂಡ ಈತನನ್ನು ಪ್ರತ್ಯೇಕವಾಗಿ ವಿಚಾರಣೆ ನಡೆಸ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಶಬೀರ್ ಧನ್ಯವಾದ.